ಓಂ ಅಸ್ಮಿನ್ನಸ್ಯ ಚ ತದ್ಯೋಗಂ ಶಾಸ್ತಿ ಓಂ. ಇದು 1ನೇ ಅಧ್ಯಾಯದ 1ನೇ ಪಾದದ 19ನೇ ಸೂತ್ರ. ಸೂತ್ರಗಳ ಅರ್ಥಗಳನ್ನು ನಾವು ನೋಡ್ತಾ ಇದ್ದೀವಿ. ಅಸ್ಮಿನ್ ಅಂದರೆ ಈ ಪ್ರಕರಣದಲ್ಲಿ, ಅಸ್ಯ ಈ ಜೀವನಿಗೆ, ತದ್ಯೋಗಂ ಅಂದರೆ ತದ್ಯೋಗ ಅಂದರೆ ತಸ್ಮಿನ್ ಯೋಗ ತದ್ಯೋಗ, ಯೋಗ ಶಬ್ದ ಪುಲ್ಲಿಂಗ. ಆ ಭಗವಂತನಲ್ಲಿ ಸಂಬಂಧವನ್ನು ಹೇಳ್ತಾ ಇದ್ದಾರೆ ಅಂತ ಅರ್ಥ. ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಸ್ಥಿತ, ಹೀಗದರ ತಾತ್ಪರ್ಯ. ಹೀಗೆ ಬ್ರಹ್ಮನ ಸಂಬಂಧವನ್ನು ಅಲ್ಲಿ ಹೇಳ್ತಾ ಇರೋದ್ರಿಂದ ಅವರಿಬ್ಬರು ಕೂಡ ಭಿನ್ನರಾಗಿದ್ದಾರೆ ಅಂತ ಒಂದರ್ಥ. ಆದ್ದರಿಂದ ಅಲ್ಲಿ ಈ ಆನಂದಮಯನಾದವನು ಬ್ರಹ್ಮನೇ ಆಗಬೇಕೇ ಹೊರತು ಜೀವಾತ್ಮ ಆಗುವುದಿಲ್ಲ ಅಂತ ಅದರ ತಾತ್ಪರ್ಯ. ಈ ಭೇದ ಅಂತ ಅನ್ನೋದು ಸಾಂಸಾರಿಕ ವ್ಯಾವಹಾರಿಕ ಭೇದ ಆಗಿರಬಹುದಲ್ಲ, ಅದನ್ನು ಪಾರಮಾರ್ಥಿಕ ಭೇದ ಅಂತ ಯಾಕೆ ಹೇಳಬೇಕು ಅಂತ ಒಂದು ಪ್ರಶ್ನೆ ಇದೆ. ತತ್ವಪ್ರಕಾಶಿಕಾದಲ್ಲಿ ಆ ಥರದ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಜೀವನಿಗೂ ಬ್ರಹ್ಮನಿಗೂ ಭೇದ ಇದೆ ಅಂತ ಒಪ್ಪೋಣ, ಆದರೆ ಅದು ಸಾಂಸಾರಿಕವಾದ ಭೇದವಾಗಿರಲಿ, ಪಾರಮಾರ್ಥಿಕವಾದ ಭೇದ ಯಾಕೆ ಆಗಬೇಕು ಅಂತ. ಅದಕ್ಕೆ ಇಲ್ಲಿ ಉತ್ತರ, ಜೀವಬ್ರಹ್ಮರಿಬ್ಬರಿಗೂ ಭೇದ ಇರುವುದು ಮಾತ್ರ ಅಲ್ಲ, ಭೇದ ವ್ಯಪದೇಶ ಮಾತ್ರ ಇರುವುದಲ್ಲ, किंतु ಈ ಪ್ರಕರಣದಲ್ಲಿ ಜೀವನಿಗೂ ಆ ಪರಮಾತ್ಮನಿಗೂ ಒಂದು ಸಂಬಂಧವನ್ನೇ ಶ್ರುತಿ ಹೇಳ್ತಿದೆ. ಅದು ಎಲ್ಲಿ? ಮುಕ್ತಿಯಲ್ಲೂ ಕೂಡ ಹೇಳ್ತಿದೆ, ಕೇವಲ ಸಂಸಾರದಲ್ಲ, ಮುಕ್ತಿಯಲ್ಲೂ ಕೂಡ ಅಂಥದ್ದೊಂದು ಘನಿಷ್ಠವಾದ ಸಂಬಂಧವನ್ನೇ ಅವರು ಹೊಂದಿಕೊಂಡಿರ್ತಾರೆ, ಅಭಿನ್ನರಾಗೋದಿಲ್ಲ. ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ, ಬ್ರಹ್ಮನ ಜೊತೆಗೆ ಎಲ್ಲ ಕಾಮಗಳನ್ನು ಅನುಭವಿಸ್ತಾರೆ ಅಂತ ಹೀಗೆ ಅಲ್ಲಿ ವರ್ಣನೆ ಬಂದಿದೆ. ಆದ್ದರಿಂದ ಅವರಿಬ್ಬರ ನಡುವೆ ಭೇದವನ್ನೇ ಹೇಳಬೇಕು. ಆದ್ದರಿಂದ ಅಲ್ಲಿರುವುದು ವ್ಯಾವಹಾರಿಕವಾದ ಭೇದ ಅಲ್ಲ. ಅದು ವ್ಯಾವಹಾರಿಕವಾದ ಭೇದ ಆಗಿದ್ದರೆ ಮುಕ್ತಿಯಲ್ಲಿ ಅದಿರೋದು ಸಾಧ್ಯ ಇಲ್ಲ. ಮುಕ್ತಿಯಲ್ಲೂ ಇದೆ ಅಂದರೆ ಅದು ಪಾರಮಾರ್ಥಿಕವಾದ ಭೇದವೇ ಆಗಿರಬೇಕು ಅಂತ ಅದರ ತಾತ್ಪರ್ಯ. ಅದನ್ನ ಇಲ್ಲಿ ತೋರಿಸ್ತಿದ್ದಾರೆ. ಹಾಗಾಗಿ ಇಲ್ಲಿ ಭೇದವನ್ನು ಹೇಳ್ತಿದ್ದಾರೆ. ಆ ಭೇದವನ್ನು ಹೇಳುವ ಮೂಲಕ ಆನಂದಮಯತ್ವವನ್ನು ಹೇಳ್ತಿದ್ದಾರೆ. ಅನುಮಾನ ಏನಾಗಬೇಕು ಹಾಗಾದ್ರೆ ಅಂತ ಪ್ರಶ್ನೆ ಬಂದರೆ, ವಿಷ್ಣು ಜೀವಾದ್ ಭಿನ್ನ ಅಥವಾ ಜೀವ ವಿಷ್ಣು ಭಿನ್ನ, ಪಕ್ಷವನ್ನಾಗಿ ಯಾವುದನ್ನಾದರೂ ಮಾಡಬಹುದು. ಅಸ್ಮಿನ್ ಅಸ್ಯ ಚ ತದ್ಯೋಗಂ ಶಾಸ್ತಿ ಅಂತ ಇಲ್ಲಿ ಸೂತ್ರ ಇರೋದ್ರಿಂದ, ಈ ಜೀವನಿಗೆ ಸಂಬಂಧವನ್ನು ಹೇಳ್ತಿರೋದ್ರಿಂದ ಅಂತ ಇರೋದ್ರಿಂದ ಜೀವನನ್ನು ಇಲ್ಲೊಂದು ಕಡೆ ಪಕ್ಷವನ್ನಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ಅಯಂ ಜೀವ ಪರಬ್ರಹ್ಮಣ ಭಿನ್ನ ಅಂತ ಪಕ್ಷ, ಅಯಂ ಜೀವ ಅಂತ ಪಕ್ಷ, ಪರಬ್ರಹ್ಮಣ ಭಿನ್ನ ಅಂತ ಸಾಧ್ಯ. ಈ ಸಾಧ್ಯವನ್ನು ಹೇಗೆ ಸಾಧನೆ ಮಾಡಬೇಕು ಅಂದರೆ, ಮುಕ್ತೌ ಬ್ರಹ್ಮಣ ಸಹ ಭೋಗಂ ಅನುಭವಿತೃತ್ವಾತ್, ಭೋಗಸ್ಯ ಅನುಭವಿತೃತ್ವಾತ್, ಮುಕ್ತಿಯಲ್ಲಿ ಬ್ರಹ್ಮನ ಜೊತೆಗೆ ಭೋಗವನ್ನು ಅವನು ಅನುಭವಿಸುವವನಿರುವುದರಿಂದ, ಇಲ್ಲಿ ನೇರವಾಗಿ ಆ ಹೇತುವನ್ನು ಹೇಳಿದೆ ನಾನು. ಅಥವಾ ಮುಕ್ತೌ ಬ್ರಹ್ಮಣ ಸಹ ಸಂಬಂಧವತ್ವಾತ್, ಮುಕ್ತೌ ಬ್ರಹ್ಮಣ ಸಂಬದ್ಧತ್ವಾತ್ ಅಂತ ಹೀಗೆ ಯಾವ ಥರನೂ ಕೂಡ ಹೇಳಬಹುದು. ಮುಕ್ತಿಯಲ್ಲಿ ಬ್ರಹ್ಮನ ಜೊತೆಗೆ ಸಂಬಂಧವನ್ನು ಪಡೆದಿರುವುದರಿಂದ, ಸಂಬಂಧ ಪಡಬೇಕಾದ್ರೆ ಅವನು ಭಿನ್ನವೇ ಆಗಿರಬೇಕು. ಅಭಿನ್ನರಾಗಿಬಿಟ್ರೆ ಸಂಬಂಧ ಇರುವುದು ಸಾಧ್ಯ ಇಲ್ಲ. ಇದು ಜೀವನನ ಪಕ್ಷವನ್ನಾಗಿ ಮಾಡಿಕೊಂಡು ಬ್ರಹ್ಮನಿಂದ ಅವನು ಭಿನ್ನ ಅಂತ ಹೇಳಿದ ಒಂದು ಅನುಮಾನ. ಇನ್ನೊಂದು, ಪರಂಬ್ರಹ್ಮ ಆನಂದಮಯಂ, ಅದೇ ಆನಂದಮಯವಾಗಿದೆ. ಪರಂಬ್ರಹ್ಮ ಅಂತ ಪಕ್ಷ, ಆನಂದಮಯಂ ಅಂತ ಸಾಧ್ಯ. ಮತ್ತು ಯಾಕೆ ಅಂತಂದ್ರೆ, ಅದಕ್ಕೆ ಇದೇ ಹೇತುವನ್ನು ತಗೊಳ್ಬೇಕು. ಈ ಹೇತುವನ್ನು ತಗೊಳ್ಳುವಾಗ ಸ್ವಲ್ಪ ಮಾರ್ಪಡಿಸಿ ತಗೊಳ್ಬೇಕಷ್ಟೇ, ನೇರವಾಗಿ ಅದೇ ಹೇತುವನ್ನು ತಗೊಳ್ಳಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಸಂಬಂಧ ಅಲ್ಲಿ ನಾವು ಹೇಳಿದಂತೆ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ಅಂತ ಹೇಳಿದಾಗ, ಆ ಕಾಮವನ್ನು ಅನುಭವಿಸುವಿಕೆ ಅನ್ನುವ ಕ್ರಿಯೆ ಅದು ಇದ್ದದ್ದು ಜೀವನಲ್ಲಿ ಬಂತು. ಈಗ ಮೊದಲು ಜೀವ ಬ್ರಹ್ಮರಿಬ್ಬರಿಗೂ ಭೇದವನ್ನು ಸಾಧನೆ ಮಾಡಿ, ಆಮೇಲೆ
ಅವನೇ ಆನಂದಮಯ ಅಂತ ಹೀಗೆ ಹೇಳೋ ಪ್ರಸಂಗವಿದ್ದಾಗ, ಯಾಕೆಂದ್ರೆ ಇದು ಆನಂದಮಯ ಅಧಿಕರಣದ ಕೊನೆಯ ಸೂತ್ರ, ಅದನ್ನ ಇನ್ನೊಂದ್ಸರಿ ಸಾಧನೆ ಮಾಡೋ ಪ್ರಸಂಗ ಬಂದಾಗ ಅದೇ ಹೇತುವನ್ನು ಸ್ವಲ್ಪ ಮಾರ್ಪಡಿಸಬೇಕು. ಇದೆಲ್ಲ ಹೇತು ಪಕ್ಷದಲ್ಲಿ ಬರಲೇಬೇಕು ಅಂತ ನೈಯಾಯಿಕರ ನಿಯಮಕ್ಕೆ ನಾವು ಅಂಟಿಕೊಂಡ್ರೆ ಆವಾಗ ಈ ಥರ ಬೇಕು. ಹೇತು ಪಕ್ಷದಲ್ಲಿ ಇರಬೇಕಾಗಿಲ್ಲ, ಹೇತು ಮತ್ತು ಸಾಧ್ಯಗಳಿಗೆ ವ್ಯಾಪ್ತಿ ಇದ್ರೆ ಸಾಕು ಅಂತ ನಿಯಮ ಇದ್ರೆ ಇದೇನು ಸಮಸ್ಯೆ ಇಲ್ಲ. ಇಲ್ಲಿ ಅಂತೂ ಹೇತು ಪಕ್ಷದಲ್ಲಿ ಇರಲೇಬೇಕು ಅಂತ ನಿಯಮ ಇದ್ರೆ ವಿಷ್ಣು ಅಂತ ಪಕ್ಷ, ಆನಂದಮಯ ಅಂತ ಸಾಧ್ಯ. ಅದಕ್ಕೆ ಹೇತುವನ್ನು ಹೇಳುವಾಗ ಅಲ್ಲಿಯೂ ಕೂಡ ಜೀವೇನ ಸಹ ಸಂಬದ್ಧತ್ವಾತ್ ಅಥವಾ ಜೀವಸ್ಯ ಆಶ್ರಯದಾತೃತ್ವಾತ್ ಅದಂತ ಹೀಗೊಂದು ಏನಾದ್ರು ಅನುಮಾನವನ್ನು ಮಾಡ್ಕೋಬೇಕು. ಜೀವ ಮುಕ್ತಿಗೆ ಹೋಗಿ ಆ ಪರಬ್ರಹ್ಮನ ಆಶ್ರಯದಲ್ಲೇ ಸುಖ ಪಡ್ತಾನೆ ಅಂತಿದೆ. ಅವನ ಜೊತೆ ಸುಖ ಪಡ್ತಾನೆ ಅಂದ್ರೆ ಅವನ ಜೊತೆಗೆ ಸುಖ ಪಡುವುದು ಅಂದ್ರೆ ಆ ಸುಖ ಪಡಲಿಕ್ಕೆ ಮತ್ತು ಆ ಮುಕ್ತಿಯಲ್ಲಿ ಮುಖ್ಯವಾದ ಪಾತ್ರ ಭಗವಂತದ್ದು. ಅವನಿಗೆ ಆಶ್ರಯ ಕೊಟ್ಟವನು ಈ ಬ್ರಹ್ಮ ಅಂತ ಆಗ್ತದೆ. ಆದ್ದರಿಂದ ಅದನ್ನೇ ಆ ಪರಮಾತ್ಮನನ್ನ ಈ ಜೀವನಿಗೆ ಆಶ್ರಯದಾತ ಅಂತ ಪರಿಗಣಿಸಿಬಿಟ್ರೆ ಸರಿ ಆಗ್ತದೆ. ಅನುಮಾನ ಇನ್ನೊಂದ್ಸರಿ ಹೇಳ್ತೇನೆ. ವಿಷ್ಣು ಪಕ್ಷ, ಆನಂದಮಯ ಅಂತ ಸಾಧ್ಯ. ಮುಕ್ತವು ಆಶ್ರಯದಾತೃತ್ವ, ಮುಕ್ತವು ಜೀವಂ ಪ್ರತಿ ಆಶ್ರಯದಾತೃತ್ವ ಅಂತ ಹೀಗೆ ಅದನ್ನು ಮಾಡ್ಕೋಬಹುದು. ಮತ್ತೆ ಇದನ್ನ ಗುಣಪೂರ್ಣ ಅಂತ ಸಾಧನೆ ಮಾಡಲಿಕ್ಕೆ ಮತ್ತೊಂದು ಅನುಮಾನವನ್ನು ಕೂಡ ಮಾಡಬಹುದು. ವಿಷ್ಣು ಗುಣಪೂರ್ಣ ಮೋಕ್ಷದಾಯಕತ್ವಾತ್ ಅಂತ. ಮೋಕ್ಷದಾಯಕತ್ವಕ್ಕೂ ಆ ಗುಣಪೂರ್ಣತ್ವಕ್ಕೂ ಏನು ಸಂಬಂಧ ಅಂದ್ರೆ ವ್ಯಾಪ್ತಿ ಇದೆ ಅಷ್ಟೇ. ಯಾವನು ಅನಂತ ಕಲ್ಯಾಣ ಗುಣ ಪರಿಪೂರ್ಣನೋ ಅವನೇ ಮೋಕ್ಷದಾಯಕನಾಗುವುದು ಕೂಡ ಸಾಧ್ಯ. ಉಳಿದವರೆಲ್ಲರೂ ಅಲ್ಪಗುಣರಾದ್ರಿಂದ ಅವರು ಮೋಕ್ಷದಾಯಕರಾಗುವುದು ಸಾಧ್ಯ ಇಲ್ಲ ಅಂತ ಹೀಗೆ ಅದನ್ನು ತಿಳ್ಕೊಳ್ಬಹುದು. ವಿಷ್ಣು ಗುಣಪೂರ್ಣ ಮೋಕ್ಷದಾಯಕತ್ವಾತ್ ಮುಕ್ತಾನ ಪರಮಗತಿತ್ವಾತ್ ಅಂತ ಹೀಗೆಲ್ಲ ಅನುಮಾನಗಳನ್ನು ಪ್ರಯೋಗ ಮಾಡಬಹುದು. ತದ್ಯೋಗ ಅಂದ್ರೆ ತಸ್ಮಿನ್ ಯೋಗ ತದ್ಯೋಗ ಅಂತ ಇಲ್ಲಿ ಒಂದು ಕಡೆ ಮಾಡಿದ್ದಾರೆ. ತಸ್ಮಿನ್ ಅಂತ ಸಪ್ತಮಿ ತತ್ಪುರುಷ ನೀವು ಮಾಡಬಹುದು, ಮಾಡಬಾರ್ದು ಅಂತಿಲ್ಲ. ತಸ್ಯ ಯೋಗ ತದ್ಯೋಗ ಅಂದ್ರೆ ತಸ್ಯ ಅಂದ್ರೆ ಬ್ರಹ್ಮನ ಸಂಬಂಧ ಅಂತ ಮಾಡಬಹುದು. ಅದನ್ನೂ ಮೀರಿ ತೇನ ಯೋಗ ತದ್ಯೋಗ ಅಂತ ತೃತೀಯ ತತ್ಪುರುಷವನ್ನು ಮಾಡಿದರೆ ಅದು ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ ಅಂತಲ್ಲಿ ವಿಪಶ್ಚಿತ ಅಂತ ಸರ್ವಜ್ಞನಾದ ಬ್ರಹ್ಮ ಅಂತ ಅಲ್ಲಿರೋದ್ರಿಂದ ಆ ತೃತೀಯ ವಿಭಕ್ತಿಗೆ ಈ ತೃತೀಯ ತತ್ಪುರುಷ ಸಮಾಸವು ಕೂಡ ಹೊಂದುತ್ತದೆ. ಆದ್ರಿಂದ ಹಾಗೂ ಮಾಡಬಹುದು, ಯಾವ ಥರನೂ ಮಾಡಬಹುದು ಅಂತ ಅಭಿಪ್ರಾಯ. ಅಲ್ಲಿಗೆ ಆನಂದಮಯ ಅಧಿಕರಣ ಸಮಾಪ್ತ ಆಗಿದೆ. ಮುಂದೆ 7ನೇ ಅಧಿಕರಣ ಅಂತಸ್ತತ್ವಾಧಿಕರಣ ಅಂತ. ಅಲ್ಲಿ ಓಂ ಅಂತಸ್ಥ ಧರ್ಮೋಪದೇಶಾತ್ ಓಂ ಅಂತ ಸೂತ್ರ. ಅದಕ್ಕೆ ದ್ವೈತ ದರ್ಶನದಲ್ಲಿ ಹೀಗೆ ಸೂತ್ರಾರ್ಥ. ತತ್ವ ಸಮನ್ವಯಾತ್ ಅಂತ ಹಿಂದೆ ಸೂತ್ರ ಬಂದಿದೆ. ಅಲ್ಲಿಂದ ತತ್ ತು ಅಂತ ಅನ್ನೋದನ್ನ ಅನುವೃತ್ತ ಮಾಡ್ಕೋಬೇಕು. ತತ್ ತು ಅಂತ ಹೀಗೆ ಅನುವೃತ್ತಿ ಮಾಡ್ಕೊಂಡ್ಮೇಲೆ ಅಂತಃಪ್ರವಿಷ್ಟಂ ಕರ್ತಾರಮೇಶಂ ಅಂತ ಹೀಗೊಂದು ಶ್ರುತಿ. ಈ ಶ್ರುತಿಯಲ್ಲಿ ಅಂತಸ್ಥನಾಗಿ ಹೇಳಲ್ಪಟ್ಟವನು, ಅಂತಹ ತದ್ಧರ್ಮೋಪದೇಶ ಅಂತಿದೆಯಲ್ಲ, ಅಂತಹ ಅಂದರೆ ಅಂತಸ್ತದ್ಧರ್ಮೋಪದೇಶ ಎಂಬ ಶ್ರುತಿಯಲ್ಲಿ ಅಂತ ಅದರ ಅರ್ಥ. ಅಲ್ಲಿ ಅಂತಸ್ಥನಾಗಿ ಇರುವವನು, ಅಂತಸ್ಥನಾಗಿ ವರ್ಣಿಸಲ್ಪಟ್ಟವನು. ತತ್ ತು ಆ ಬ್ರಹ್ಮವೇ. ತತ್ ಅಂದ್ರೆ ಬ್ರಹ್ಮ, ತು ಅಂದ್ರೆ ಅವನೇ ಅಂತ ಹೀಗದರ ಅರ್ಥ ಆಗ್ತದೆ. ತತ್ ತು ಆ ಬ್ರಹ್ಮವೇ ಆಗಿದೆ. ಯಾಕೆಂದ್ರೆ ತದ್ಧರ್ಮೋಪದೇಶಾತ್ ತತ್ ತಸ್ಯ ಧರ್ಮಾಃ ತದ್ಧರ್ಮಾಃ ತದ್ಧರ್ಮಾನಾಂ ಉಪದೇಶಃ ತದ್ಧರ್ಮೋಪದೇಶಃ ತದ್ಧರ್ಮಾಣಾಂ ಉಪದೇಶಃ ತದ್ಧರ್ಮೋಪದೇಶಃ. ತತ್ ಬ್ರಹ್ಮನ ಧರ್ಮ ಅಂದ್ರೆ ಅಂತಸ್ಥತ್ವ, ಸಮುದ್ರಾಂತಸ್ಥತ್ವ ಮೊದಲಾದ ಅಸಾಧಾರಣ ಧರ್ಮಗಳನ್ನು ಆ ಶ್ರುತಿಯಲ್ಲಿ ಉಪದೇಶಿಸಿರುವುದರಿಂದ ಯಸ್ಯಾಂಡಕೋಶಂ ಯಾವ ಬ್ರಹ್ಮನ ವೀರ್ಯದಿಂದಲೇ ಈ ಬ್ರಹ್ಮಾಂಡವೆಲ್ಲವೂ ಹುಟ್ಟಿದೆ ಅಂತ ಹೀಗೆ ಆ ಶ್ರುತಿಯಲ್ಲಿ ಉಪದೇಶ ಮಾಡಿರುವುದರಿಂದ, ಹೀಗೆ ತದ್ಧರ್ಮಗಳು ಅಂದರೆ ವಿಷ್ಣುವಿನ ಅಸಾಧಾರಣ ಧರ್ಮಗಳನ್ನು, ಎಕ್ಸ್ಕ್ಲೂಸಿವ್ ಧರ್ಮಗಳನ್ನು ಉಪದೇಶ ಮಾಡಿರುವುದರಿಂದ ಆ ಶ್ರುತಿಯಲ್ಲಿ ವರ್ಣಿತನಾದವನು ಈ ಬ್ರಹ್ಮನೇ ಆಗಬೇಕು ಅಂತ ಅದರ ತಾತ್ಪರ್ಯ.
ಉಪಕ್ರಮ ಉಪಸಂಹಾರ ಮೊದಲಾದ ಲಿಂಗಗಳಿಂದ ಮೂಲಕವೇ ಸೂತ್ರದ ಅರ್ಥ ಮಾಡಬೇಕು. ಸೂತ್ರದ ಅರ್ಥ ಮಾಡಬೇಕು ಅಂದರೆ ಅದಕ್ಕೆ ಬೇಕಾದ ಶಬ್ದಗಳು ಬೇಕು. ಆದ್ರಿಂದ ಬೇಕಾದ ಶಬ್ದಗಳನ್ನು ಬೇರೆ ಮೂಲಗಳಿಂದ ತೆಗೆದುಕೊಂಡು ಅರ್ಥ ಮಾಡಲಿಕ್ಕೆ ಇವೆರಡೂ ಕ್ರಿಯೆಗಳಿಗೂ ಶಬ್ದಗಳನ್ನು ಬೇರೆ ಕಡೆಯಿಂದ ತಗೊಳ್ಳಿಕ್ಕೂ ಅದಕ್ಕೆ ಸರಿಯಾದ ಅರ್ಥವನ್ನು ಜೋಡಿಸ್ಲಿಕ್ಕೂ ಉಪಕ್ರಮ ಉಪಸಂಹಾರ ಇತ್ಯಾದಿಗಳು ನಮ್ಮ ಸಹಾಯಕ ಆಗೇ ಆಗ್ತವೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.